ಎಂತ ಅಂದರೆ ನಾನು ಬ್ಯಾಂಗ್ಳೂರ್ ಬರ್ತಾ ಮಾರ್ನಿಂಗ್ 5:30 ಆಗಿತ್ತು. ಅದಾದ್ಮೇಲೆ ಕ್ಯಾಬ್ ಮಾಡಿಸ್ಕೊಂಡು ಪಿ ಜಿಗೆ ಹೋದೆ. ಅದಾದ್ಮೇಲೆ ಸ್ವಲ್ಪ ನಿದ್ದೆ ಮಾಡಿದೆ. ಅದಾದ್ಮೇಲೆ ಹಸಿವಾಗ್ತಾ ಇತ್ತು. ಬ್ರೇಕ್ಫಾಸ್ಟ್ ಇದೆಯಾ ಅಂತ ನೋಡಿದರೆ ಬ್ರೇಕ್ಫಾಸ್ಟ್ ಖಾಲಿ ಆಗಿತ್ತು. ಇನ್ನೇನು ಓಟ್ಸೇ ಗತಿ ಅಂದ್ಬಿಟ್ಟು ಓಟ್ಸ್ನ ಸೋಕ್ ಮಾಡಿ ಇಟ್ಟೆ. ಎಂತ ಇದು ತಲೆಯಲ್ಲಿರೋ ಕೂದಲೆಲ್ಲ ಕೈಗೆ ಬರ್ತಾ ಉಂಟಲ್ಲ, ಇನ್ನೆಂತ ಟ್ರೈ ಮಾಡೋದಕ್ಕಿದೆ? ಇರೋ ಬರೋ ಸೀರಮ್ ಎಲ್ಲ ತಲೆಗೆ ಹಾಕಿ ಟ್ರೈ ಮಾಡೋದು ಅಷ್ಟೇ, ವರ್ಕ್ ಆಗುತ್ತೋ ಬಿಡುತ್ತೋ. ಇಂಪಾರ್ಟೆಂಟ್ ವಿಷಯ ಅಂದರೆ ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ ಇವತ್ತು ಮೈಸೂರಲ್ಲಿ. ಇನ್ನು ನನ್ನ ಮ್ಯೂಚುವಲ್ ಫ್ರೆಂಡ್ ಒಬ್ಳು ಕೈ ಎತ್ಬಿಟ್ಲು ಬರ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಆದರೂ ಹೋಗ್ತಾ ಇಲ್ಲ ಅಂತ ಬೇಜಾರಾಗ್ತಿದೆ, ಬಟ್ ಒಬ್ಳೆ ಅಂತೂ ಹೋಗೋದಿಲ್ಲ ನಾನು. ಅದಾದ್ಮೇಲೆ ನಾನು ಪ್ಲೈನ್ ಓಟ್ಸ್ ಕುಡಿಯೋದಿಲ್ಲ, ಎಲ್ಲ ಡ್ರೈ ಫ್ರೂಟ್ಸು ಖಾಲಿ. ಮತ್ತೆ ವೇ ಪ್ರೋಟೀನ್ ಇತ್ತು, ಖಾಲಿ ಆಗಿರಲಿಲ್ಲ, ಅದನ್ನೇ ಹಾಫ್ ಸ್ಕೂಪ್ ಹಾಕಿದೆ. ನೀವೆಂತಾದ್ರೂ ಹೇಳಿ, ಜೀವನದಲ್ಲಿ ಮಿಕ್ಸರ್ ಜಾರ್ನ ಸರಿ ಮಾಡೋ ಒಳಗೆ ನನ್ನ ಜೀವನ ಮುಗ್ದೋಗುತ್ತಾ ಅಂತ. ಅದಾದ್ಮೇಲೆ ಹಾಗೆ ಗ್ರೈಂಡ್ ಮಾಡ್ಕೊಂಡು ಕುಡ್ದೆ. ನಿಜ ಹೇಳ್ತೇನೆ, ನನಗೆ ಭಗವದ್ಗೀತೆ ನಾನು ಓದಬೇಕು ಅನ್ನೋದು ಇವತ್ತಿನ ಕನಸಲ್ಲ ಅಂದ್ಕೊಳ್ಳಿ. 2 ವರ್ಷ ಆಗಿದೆ ಆಯ್ತಾ. ಇನ್ನು ನೋಡಿ ಲಿಟ್ರಲಿ 36ನೇ ಶ್ಲೋಕದಲ್ಲಿದ್ದೀನಿ. ಇನ್ನು ನನಗೆ ಒಂದು ಅಧ್ಯಾಯನೂ ಕಂಪ್ಲೀಟ್ ಮಾಡಿಲ್ಲ. ಇವತ್ತು ಮಾಡ್ತೇನೆ. ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಏನಿದೆ ಅಂತ ನೋಡಿದೆ. ಪಿ ಜಿ ಆಂಟಿ ಮಗನ್ ಮಾತಾಡ್ಸೋದಕ್ಕೆ ಹೋಗಿದ್ರೆ ಆಮ್ಲೆಟ್ ಇಟ್ಕೊಂಡು ಒಳಗೋಡೋದ. ನಾನೇನಾದ್ರೂ ಆಮ್ಲೆಟ್ ಕಳ್ಳಿ ತರ ಕಾಣಿಸ್ನೋ ಏನೋ. ಸರಿ ಏನಾದ್ರೂ ತಗೊಂಬರೋಣ ಅಂತ ಹೋದೆ. ಅದಾದ್ಮೇಲೆ ಕ್ಯಾರೆಟು ಕುಕ್ಕುಂಬರು ಆಮೇಲೆ 2 ಮೊಟ್ಟೆ ತಗೊಂಬಂದೆ. 2 ಮೊಟ್ಟೆಗೆ ಎಷ್ಟು ಮೆಣಸಿನ್ಕಾಯಿ ಹಾಕಬೇಕು ಅನ್ನೋದೇ ನನ್ನ ಡೌಟ್ ಇತ್ತು. ಆಮೇಲೆ ನಾನು 2 ಹಾಕ್ತೆ, ಕರೆಕ್ಟ್ ಆಯ್ತು ಅಂದ್ಕೊಳ್ಳಿ. ನಾನು ಬಕ್ರಾಗೋದು 1 ಟೈಮ್ ಅಲ್ಲ, 1 ಈರುಳ್ಳಿಗೆ 10 ರೂಪೀಸ್ ಕೊಟ್ಟು ತಗೊಂಬಂದಿದ್ದೀನಿ. ಇಷ್ಟು ಕಾಸ್ಟ್ಲಿನಾ? ನೈಟ್ ಊಟಕ್ಕೆ ಹೋಗೋಣ ಆಚೆ ಅಂತ ಅಂದ್ಕೊಂಡ್ರೆ ಮಳೆ ನಿಲ್ಲೋಂಗೆ ಕಾಣಿಸ್ತು.